ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 24/7/2026 ಶುಕ್ರವಾರದ ಈ ಸಂಚಿಕೆಯಲ್ಲಿ ಸಿಂಹ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಅಥವಾ ಭವಿಷ್ಯವಾಣಿ ಏನಿದೆ ನೋಡೋದ್ರ ಜೊತೆಗೆ ಇವತ್ತಿನ ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ನೋಡ್ತಾ ಹೋಗೋಣ. ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರೂಜಿಗಳು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ರಾಮ್ ರೀಂ ರೋಂ ಸಹ ಸೂರ್ಯಾಯ ನಮಃ. ಗುರೂಜಿ, ನಾವು ಇವತ್ತು ಸಿಂಹ ರಾಶಿಗೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಅಥವಾ ಭವಿಷ್ಯವಾಣಿಯನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಸಿಂಹ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ನವಗ್ರಹಗಳ ಒಂದು ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರ ರಾಶಿ ಫಲದ ಜೊತೆ ಯಾವ ಆಚರಣೆಗಳನ್ನ ಸಿಂಹ ರಾಶಿಯವರು ಮಾಡ್ಕೊಳ್ಬೇಕು? ಪ್ರತಿ ಮಾಸಿಕ ಫಲ ನೋಡಿದಾಗ ದೊಡ್ಡ ಗ್ರಹಗಳಲ್ಲಿ ಶನೇಶ್ವರ ಗ್ರಹ ಜುಲೈ 29ನೇ ತಾರೀಕು ನಂತರ ವಕ್ರಿಯಾಗಿ 130 ದಿನಗಳ ಕಾಲ ಈ ಒಂದು ಮೀನ ರಾಶಿಯಲ್ಲಿ ವಕ್ರತ್ವ ಪಡೆಯೋದ್ರಿಂದ, ಅದರ ಹಿಂದಿನ ರಾಶಿ ಕುಂಭರಾಶಿ ಫಲ ಕೊಡೋದ್ರಿಂದ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಒಂದು ಪ್ರಭಾವ ತಗ್ಗಿ ಸಪ್ತಮ ಶನಿಯ ಪ್ರಭಾವ ಮುಂದುವರಿಯುವಂಥದ್ದು. ಎರಡನೇ ವಿಚಾರದಲ್ಲಿ ತುಂಬ ವಿಶೇಷವಾಗಿ ದೊಡ್ಡ ಗ್ರಹದ ಗುರು ಭಗವಾನರು ಪ್ರಸ್ತುತ ಸಿಂಹರಾಶಿಯವರಿಗೆ ವ್ಯಯ ಭಾವದಲ್ಲಿದ್ದು ಗುರುಬಲ ಇಲ್ಲ. ಅದೇ ರೀತಿ ವ್ಯಯ ಭಾವದಲ್ಲೇ ಕಳೆದ ತಿಂಗಳು ಏನು ಫಲಗಳಿತ್ತೋ ಹಾಗೆ ಮುಂದುವರಿಯುತ್ತೆ. ಮತ್ತು ಆಗಸ್ಟ್ 1ನೇ ತಾರೀಕು ಕ್ರಮವಾಗಿ ತುಂಬ ವಿಶೇಷವಾಗಿ ತೃತೀಯ ಮತ್ತು ದಶಮಾಧಿಪತಿಯಾದ ಶುಕ್ರ ಗ್ರಹರು ದ್ವಿತೀಯ ಭಾವದಲ್ಲಿ ಒಂದು ನೀಚ ಭಾವಕ್ಕೆ ಗೋಚರವಾಗುವಂಥದ್ದು ಜರುಗುತ್ತೆ. ಮತ್ತು ಅದೇ ರೀತಿ ಸಮವಾಗಿ 2ನೇ ತಾರೀಕು ಯೋಗಕಾರಕನಾದ ಮಂಗಳ ಗ್ರಹ ಪ್ರಸ್ತುತ ದಶಮ ಸ್ಥಾನದಿಂದ ಲಾಭಸ್ಥಾನಕ್ಕೆ ಗೋಚರವಾಗುವಂಥದ್ದು. ಮತ್ತು ಆಗಸ್ಟ್ 5ನೇ ತಾರೀಕು ನಂತರ ಬುಧ ಭಗವಾನರು ರಾಶಿಯಿಂದ ವ್ಯಯ ಭಾವದಲ್ಲಿ ಗೋಚರವಾಗುವಂಥದ್ದು. 17ನೇ ತಾರೀಕು ತುಂಬ ವಿಶೇಷವಾಗಿ ನಿಮ್ಮ ರಾಶಾಧಿಪತಿಯಾದ ಸೂರ್ಯಗ್ರಹರು ರಾಶಿಗೆ ಬರುವಂಥದ್ದು, ಒಂದು ವರ್ಷದಲ್ಲಿ ಒಂದೇ ಬಾರಿ ಆಗುವಂಥ ವಿಶೇಷ ಯೋಗ ಕೂಡ ಜರುಗುವಂಥದ್ದು. ಸೊ ಅದೇ ರೀತಿ ಹಾಗೆ ಆಗಸ್ಟ್ 22ನೇ ತಾರೀಕು ನಂತರ ಬುಧ ಗ್ರಹರು ಕರ್ಕಾಟಕ ರಾಶಿಯಲ್ಲಿದ್ದು ಮತ್ತು ಅದರಿಂದ ನಿಮ್ಮ ರಾಶಿಗೆ ಬರೋದರಿಂದ ಒಂದು ಬುಧಾದಿತ್ಯ ಯೋಗ ಉಂಟಾಗುವಂಥದ್ದು ವಿಶೇಷ. ಸೊ ರಾಶಿಯಲ್ಲಿರುವಂಥ ಕೇತು ಮತ್ತು ಸಪ್ತಮದಲ್ಲಿರುವಂಥ ರಾಹು ಯಥಾವತ್ತಾಗಿ ಕೊನೆ ತಿಂಗಳಲ್ಲಿ ಕಳೆದ ತಿಂಗಳಲ್ಲಿ ಹೇಗಿತ್ತು ಹಾಗೆ ಮುಂದುವರಿಯುವಂಥದ್ದು. ಸೊ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇವೆಲ್ಲವೂ ನವಗ್ರಹಗಳ ಒಂದು ಗೋಚರ ಒಂದು ವಿಚಾರದಲ್ಲಿ ಆಚರಣೆ ಇದ್ದರೆ ಆಚರಣೆ ಭಾಗವಾಗಿ ಯಾವುದು ಅಂದರೆ ಆಗಸ್ಟ್ 12ನೇ ತಾರೀಕು ಜ್ಯೋತಿರ್ಭೀಮೇಶ್ವರ ವ್ರತ ಮತ್ತು ಆಗಸ್ಟ್ 16ನೇ ತಾರೀಕು ನಾಗ ಚತುರ್ಥಿ ಜರುಗುವಂಥದ್ದು, ಆಗಸ್ಟ್ 17ನೇ ತಾರೀಕು ನಾಗಪಂಚಮಿ, ಆಗಸ್ಟ್ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ, ಆಗಸ್ಟ್ 25ನೇ ತಾರೀಕು ವಿಶೇಷವಾದ ಅಂಗಾರಕ ಜಯಂತಿ ಅಂದರೆ ಮಂಗಳನ ಜಯಂತಿ ಅಂತ ಹೇಳ್ತೀವಿ. ಯಾರ್ಯಾರಿಗೆ ಜಾತಕದಲ್ಲಿ ಕುಜದೋಷ ಇದೆ, ಕುಜದೋಷದಿಂದ ಮದುವೆ ಆಗ್ತಿಲ್ಲ, ಮಕ್ಕಳು ಆಗ್ತಿಲ್ಲ, ಕೆಲಸದಲ್ಲಿ ಸಮಸ್ಯೆ ಬರ್ತಿದೆ, ಕೋಪತಾಪಗಳು ಜಾಸ್ತಿ ಇದೆ ಅಂದರೆ ಅವತ್ತು ವಿಶೇಷವಾಗಿ ಆಗಸ್ಟ್ 25ನೇ ತಾರೀಕು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಒಂದು ದರ್ಶನ ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ಆಲಯಕ್ಕೆ ಹೋಗುವಂಥದ್ದು, ಸುಬ್ರಹ್ಮಣ್ಯ ಶ್ಲೋಕಗಳನ್ನು ಹೇಳ್ಕೊಳ್ಳುವಂಥದ್ದು. ಇದರಿಂದ ಕುಜ ಶಾಂತವಾಗಿ ನಿಮಗೆ ಒಂದು ಒಳ್ಳೆಯ ಅನುಕೂಲತೆ. ಪ್ರತಿಯೊಂದು ತಿಂಗಳಲ್ಲಿ ಒಂದೊಂದು ಜಯಂತಿಗಳಿರುತ್ತೆ. ಜುಲೈ ತಿಂಗಳಲ್ಲಿ ನಾವು ಬುಧ ಜಯಂತಿ ಬಗ್ಗೆ ಹೇಳಿದ್ವಿ. ಅದರಿಂದ ಅದ್ರ ಹಿಂದಿನ ತಿಂಗಳಲ್ಲಿ ಜುಲೈ 29ಕ್ಕೆ ಕಳೆದ ತಿಂಗಳಲ್ಲಿ ನಾವು ವಿಶೇಷವಾಗಿ ಏನು ಅಂತಂದರೆ ತುಂಬ ವಿಶೇಷ ಒಂದು ಗುರು ಪೂರ್ಣಿಮೆಯ ಬಗ್ಗೆ ಹೇಳಿದ್ವಿ. ಈ ಜುಲೈ ತಿಂಗಳಲ್ಲೇ ಬರುತ್ತೆ. ಈ ಎಪಿಸೋಡ್ ಕೂಡ ಜುಲೈ ತಿಂಗಳಲ್ಲೇ ಆಗಸ್ಟಲ್ಲಿಂದು ಹೋಗೋದ್ರಿಂದ ಆಚರಣೆಗಳು ಕೊನೆಯ ತಿಂಗಳು ಜುಲೈ ತಿಂಗಳಲ್ಲೂ ಇತ್ತು, ಆಗಸ್ಟ್ ತಿಂಗಳಲ್ಲೂ ತುಂಬ ಆಚರಣೆಗಳು. ಯಾಕಂದರೆ ಹಬ್ಬಗಳ ಮಾಸ ಅಂತಲೇ ಶ್ರಾವಣ ಮಾಸ ಕರೆಯೋದ್ರಿಂದ ಇಷ್ಟೆಲ್ಲ ಆಚರಣೆಗಳು ಬರುತ್ತೆ. ನಮ್ಮ ವೀಕ್ಷಕರು ಯಾರ್ಯಾರು ನೋಡ್ತಿದ್ದೀರಾ ಅವರು ಇದನ್ನು ಲಾಭ ಪಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ವಿ. ಸೊ ಈ ವಿಚಾರದಲ್ಲಿ ಆಚರಣೆ ಭಾಗ ಮತ್ತು ನವಗ್ರಹಗಳ ಗೋಚಾರ ಈ ರೀತಿ ಸಿಂಹರಾಶಿಯವರಿಗೆ ಜರುಗುತ್ತಮ್ಮ. ಗುರುಜಿ, ಸಿಂಹರಾಶಿಯವರಿಗೆ ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚರದ ಪ್ರಭಾವ ವಿಸ್ತೃತವಾಗಿ ಯಾವ ರೀತಿ ಅವ್ರ ಮೇಲೆ ಆಗಸ್ಟ್ ತಿಂಗಳಿನಲ್ಲಿ ಬೀರ್ತಾ ಇದೆ, ಏನೆಲ್ಲ ಒಂದಷ್ಟು ತೊಂದರೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ, ಹೇಗೆ ಅಂತ ನೋಡಿ. 7.5 ಶನಿಯ ಫಲಗಳು ಹೇಗೆ ಮೇಷರಾಶಿಯವರಿಗೆ ಮೀನರಾಶಿಯವರಿಗಿತ್ತು, ಆ ರೀತಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ಒಂದು ದೋಷದಿಂದ ತುಂಬ ಬಳಲ್ತಿದ್ರಿ. ಸೊ ಅವರಿಗೆ 130 ದಿನಗಳ ಕಾಲ ಒಂದು ರಿಲೀಫ್, ಅಲ್ಪ ವಿರಾಮ ಅಂತ ಹೇಳ್ತೀವಿ, ಫುಲ್ ಸ್ಟಾಪ್ ಅಲ್ಲ, ಕಾಮತರ. ಸೊ ಆ ಒಂದು ಪ್ರಭಾವ ಕುಗ್ಗುತ್ತೆ. ಯಾಕಂದರೆ ಏನಾಗುತ್ತೆ, ಅಷ್ಟಮ ಶನಿ ಒಂದು ವಕ್ರತ್ವದಿಂದ ಸಪ್ತಮ ಶನಿಯ ಫಲಗಳು ಕೊಡೋದ್ರಿಂದ ನಿಧಾನದಿಂದ ಅಷ್ಟಮ ಶನಿಯ ಪ್ರಭಾವದಿಂದ ಮುಕ್ತರಾಗ್ತೀರಾ. ಅದಕ್ಕೆ ಯಾವುದೇ ರೀತಿ ಚಿಂತೆ ಬೇಡ. ಒಂದು ಡಿಸ್ಕೌಂಟ್ ಸಿಕ್ಕಂಗೆ ತುಂಬ ಒಳ್ಳೆಯ ಸಮಯ. ಶನೇಶ್ವರನ ಒಂದು ಗೋಚಾರ ವಕ್ರತ್ವದಿಂದ ಆಗುವಂಥದ್ದು. ಮತ್ತು ವ್ಯಯಭಾವದಲ್ಲಿ ಗುರು ಭಗವಾನರು ಪ್ರಸ್ತುತ ಸಿಂಹರಾಶಿಯವರಿಗೆ ಗುರುಬಲವಿಲ್ಲ, ಆದರೆ ವ್ಯಯಭಾವದಲ್ಲಿ ಗುರು ಭಗವಾನರಿದ್ದು ವ್ಯಯದಲ್ಲೇ ಮುಂದುವರಿತಾರೆ. ಸೊ ಅದರಿಂದ ಯಾವುದು ಒಳ್ಳೆಯದೂ ಇಲ್ಲ, ಕೆಟ್ಟದೂ ಇಲ್ಲ, ಒಂದು ಸಮಫಲಗಳು ಗುರು ಭಗವಾನರಿಂದ ಸಿಗುವಂಥದ್ದು. ವಿಶೇಷವಾಗಿ 1ನೇ ತಾರೀಕು ಏನು ಒಂದು ಶುಕ್ರ ಗ್ರಹದ ಗೋಚಾರ ನೀಚ ಭಾವದಲ್ಲಿ ಆಗುತ್ತೆ, ತೃತೀಯಾಧಿಪತಿ ದಶಮಾಧಿಪತಿ. ಅದಕ್ಕೆ ಸಿಂಹರಾಶಿಯವರು ಸ್ವಲ್ಪ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸಡನ್
ಸಡನ್ನಾಗಿ ಏನೋ ಕೆಲಸ ಕಳೆದುಕೊಳ್ಳುವಂಥದ್ದು, ಕೆಲಸದಲ್ಲಿ ಬದಲಾವಣೆ ಮಾಡೋಕ್ಕೆ ಹೋಗ್ತೀರಾ, ಕೈ ಸುಟ್ಕೊತೀರಾ. ಅದ್ರ ಬಗ್ಗೆ ಎಚ್ಚರಿಕೆಯಿಂದಿರಿ. ಅದಕ್ಕೆ ಆದಷ್ಟು ಯಾವುದೇ ಕೆಲಸದ ಬದಲಾವಣೆ ಮಾಡುವಂಥದ್ದಾಗಲಿ, ಕೆಲಸದಲ್ಲಿ ಏನೇ ಒಂದು ಚೇಂಜ್ ಮಾಡೋದಾಗಲಿ, ಡಿಪಾರ್ಟ್ಮೆಂಟಲ್ಲಿ ಚೇಂಜ್ ಮಾಡೋದಾಗಲಿ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಮಸ್ಯೆಗೆ ಸಿಕ್ಕಾಕೊತೀರಾ. ಮತ್ತು ಸಿಂಹರಾಶಿಯವರು ಸ್ವಲ್ಪ ಅಣ್ಣ ತಮ್ಮಂದಿರ ವಿಚಾರದಲ್ಲಿ, ಒಂದು ಬಂಧು ಬಾಂಧವರಿಂದ, ಅಣ್ಣ ತಮ್ಮಂದಿರಿಂದ ಸ್ವಲ್ಪ ಆದಷ್ಟು ಏನಾದ್ರು ಸಣ್ಣ ಪುಟ್ಟ ಮಾತುಕತೆಗಳು ವಿವಾದಕ್ಕೆ ತಿರುಗುತ್ತೆ. ಅದಕ್ಕೆ ಆದಷ್ಟು ಮೌನವಾಗಿರಿ, ಒಳ್ಳೆಯದಾಗುತ್ತೆ ಆ ಒಂದು ವಿಚಾರದಲ್ಲಿ. ಮತ್ತು ಸ್ವಲ್ಪ ಆದಷ್ಟು ಡ್ರೈವಿಂಗಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ನಿಮ್ದು ಅಲ್ದಿರೋ ತಪ್ಪಿಗೆ ನಿಮ್ಮ ವೆಹಿಕಲ್ ಡೆಂಟ್ ಆಗುವಂಥದ್ದು, ನೀವೇ ಏನೋ ಪೆಟ್ ಮಾಡ್ಕೊಳ್ಳುವಂಥದ್ದು, ಅದಕ್ಕೆ ಎಕ್ಸ್ಟ್ರಾ ಬಿಟ್ ಆಫ್ ಕೇರ್ಫುಲ್ ಈ ಆಗಸ್ಟ್ ತಿಂಗಳಲ್ಲಿ ಅಂತ ಹೇಳ್ತೀವಿ. ಮತ್ತು ತುಂಬ ವಿಶೇಷವಾಗಿ ಆಗಸ್ಟ್ 2ನೇ ತಾರೀಕು ಆಗುವಂಥ ಒಂದು ಯೋಗಕಾರಕ ಮಂಗಳನ ಗೋಚಾರ. ಮಂಗಳ ಅಂದರೆ ಇವರಿಗೆ ಸಿಂಹರಾಶಿಯವರಿಗೆ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿ ಅಂತ ಹೇಳ್ತೀವಿ. ಸೊ ದಶಮ ಸ್ಥಾನದಲ್ಲಿದ್ದು ಲಾಭ ಸ್ಥಾನಕ್ಕೆ ಬರೋದರಿಂದ ಒಂದು ತಾಯಿಯಿಂದ ಸುಖ ಮತ್ತು ಮಾತೃ ಸುಖ ಸಿಗುತ್ತೆ. ಮನೆ, ಕಟ್ಟಡ ಇತ್ಯಾದಿ ಸ್ಥಿರಾಸ್ತಿ, ಚರಾಸ್ತಿಯಿಂದ ಖರೀದಿಯಿಂದ ಲಾಭ ಸಿಗುವಂಥದ್ದು. ಮತ್ತು ತಂದೆಯಿಂದ ಒಂದು ಒಳ್ಳೆಯ ಅನುಕೂಲ, ತಂದೆಯಿಂದ ಒಂದು ಒಳ್ಳೆಯ ಮಾರ್ಗದರ್ಶನ. ಯಾರಿಗೆ ತಂದೆ ಇಲ್ವೋ ಅವರಿಗೆ ತಂದೆ ಸಮಾನರಿಂದ ಹೆಚ್ಚು ಅನುಕೂಲತೆಗಳಾಗುವಂಥದ್ದು. ಮತ್ತು ದೂರದ ದೇಶದ ಪ್ರಯಾಣಗಳು, ತೀರ್ಥಯಾತ್ರೆಗಳು, ಮತ್ತು ದೇವರ ದರ್ಶನ, ಆಲಯಗಳ ದರ್ಶನ ಆಗುವಂಥದ್ದು. ಇದರಿಂದ ಒಂದು ಒಳ್ಳೆಯ ಇದು ಖುಷಿ ವಿಚಾರ ಅಂತ ಹೇಳ್ತೀವಿ. ಒಂದು ದೂರದ ಒಂದು ಪ್ರಯಾಣದಿಂದ ಮಾನಸಿಕವಾಗಿ ಉಲ್ಲಾಸಮಯವಾಗುವಂಥದ್ದು. ಮತ್ತು ವಿಶೇಷವಾಗಿ ಬುಧ ಭಗವಾನರು 5ನೇ ತಾರೀಕು ನಂತರ ವ್ಯಯಭಾವದಲ್ಲಿ ಗೋಚರ ಆಗುವಂಥದ್ದು. ಸೊ ಬುಧ ನಿಮಗೆ ತೃತೀಯ ಮತ್ತು ವ್ಯಯಾಧಿಪತಿ ಆಗಿರುವಂಥದ್ದು. ಸೊ ಯಾರು ಸಿಂಹರಾಶಿಯವರು ಫಾರಿನಲ್ಲಿ ಇರ್ತಾರೆ, ಫಾರಿನ್ ಎಜುಕೇಷನ್ಗೆ ಇಷ್ಟಪಡ್ತಾ ಇರ್ತಾರೆ, ಅವರಿಗೆ ತುಂಬ ಅನುಕೂಲತೆಗಳು, ವೀಸಾ, ಪಾಸ್ಪೋರ್ಟ್ ಬೇಗ ಅಪ್ರೂವಲ್ ಆಗುವಂಥದ್ದು. ಮತ್ತು ಫಾರಿನಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಹೆಚ್ಚಿನ ಅನುಕೂಲತೆ ಆಗುವಂಥದ್ದು. ಫಾರಿನಲ್ಲಿ ಆಲ್ರೆಡಿ ಇದ್ದಾರೆ, ವಿದೇಶದಲ್ಲಿ ಇದ್ಕೊಂಡು ವಿದ್ಯಾಭ್ಯಾಸ ಮಾಡ್ತಿರೋರಿಗೆ ಬುಧ ಒಂದು ಬುದ್ಧಿಕಾರಕನ ಗ್ರಹ ಆಗಿರೋದ್ರಿಂದ ಅದರಲ್ಲೂ ಹೆಚ್ಚಿನ ಅನುಕೂಲತೆಗಳು ಹೆಚ್ಚಾಗಿ ಒಂದು ಬುಧನ ಗೋಚಾರದಿಂದ. ಆದರೆ ತುಂಬ ವಿಶೇಷವಾದ ರಾಜಯೋಗ, ಬುಧಾದಿತ್ಯ ಯೋಗ ಸಿಂಹರಾಶಿಯವರಿಗೆ 17ನೇ ತಾರೀಕು ಜರುಗ್ತಾ ಇರುವಂಥದ್ದು. ಯಾಕಂದರೆ ರಾಶಾಧಿಪತಿ ರಾಶಿಗೆ ಬರುವಂಥದ್ದು ಇದು ವರ್ಷಕ್ಕೆ ಒಂದು ಬಾರಿ ಮಾತ್ರ ಬರುವಂಥದ್ದು. ಪ್ರತಿ ವರ್ಷವೂ ಕೂಡ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೂ ಇರುವಂಥದ್ದು. ಈ ಬಾರಿ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17ಕ್ಕೆ ಬರುವಂಥದ್ದು. ವಿಶೇಷವಾಗಿ ಬುಧಾದಿತ್ಯ ಯೋಗ ಉಂಟಾಗೋದ್ರಿಂದ ಏನಾಗುತ್ತೆ, ರಾಶಿಯಾಧಿಪತಿ ರಾಶಿಗೆ ಬರೋದ್ರಿಂದ ದೇಹ ಬಲಿಷ್ಠವಾಗುತ್ತೆ, ಮನಸ್ಸು ಸದೃಢಗೊಳ್ಳುತ್ತೆ, ಎಲ್ಲ ಕೆಲಸದಲ್ಲೂ ಮಾಡುವಂಥ ಒಂದು ಖುಷಿಯ ಒಂದು ವಿಚಾರ, ಒಂದು ಏನೋ ಹೊಸ ಚೈತನ್ಯ ಬಂದ ಹಾಗೆ, ಒಂದು ಹೊಸ ಮನೆಗೆ ಒಂದು ಒಳ್ಳೆಯ ಅತಿಥಿ, ಒಂದೇನೋ ಮ್ಯಾಜಿಕ್ ಸಿಕ್ಕಂಗೆ, ಒಂದೇನೋ ಬೂಸ್ಟ್ ಸಿಕ್ಕಂಗೆ ಕೂಡ ಇವರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ 22ನೇ ತಾರೀಕು ನಂತರ ಅದೇ ಬುಧಾದಿತ್ಯ ಯೋಗದಿಂದ ಮುಂದುವರೆದು ದ್ವಿತೀಯ ಭಾವಕ್ಕೆ ಏನಾಗುತ್ತೆ ಅಂತಂದರೆ ಗೋಚರವಾಗುವಂಥದ್ದು ತುಂಬ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ಈ ಬುಧನ ಗೋಚಾರ ಕೂಡ ಬುಧಾದಿತ್ಯ ಯೋಗದಿಂದ ತುಂಬ ಒಳ್ಳೆಯ ಅನುಕೂಲತೆ ಇವರಿಗೆ ಸೃಷ್ಟಿಯಾಗುತ್ತೆ. ಮತ್ತು ರಾಶಿಯಲ್ಲೇ ಕೇತು ಇರುವಂಥದ್ದು, ಏನೇ ಕೇತು ಇದ್ರೂ ಕೂಡ ರಾಶಾಧಿಪತಿ ರಾಶಿಗೆ ಬಂದಾಗ ಎಲ್ಲವೂ ದೂರವಾಗುತ್ತೆ. ಅದೇ ರೀತಿ ಯಥಾವತ್ತಾಗಿ ಸಪ್ತಮದಲ್ಲಿ ರಾಹು ಮುಂದುವರಿಯುವಂಥದ್ದು, ಅದರಿಂದ ಯಾವುದೇ ಸಮಸ್ಯೆ ಇಲ್ಲ. ಸ್ವಲ್ಪ ಮದುವೆ ಮುಂಜಿ ಇತ್ಯಾದಿಗಳು, ಏನೋ ಒಂದು ಶುಭ ಕಾರ್ಯಗಳ, ಹೇಗೋ ಆಷಾಢ ಮಾಸದಲ್ಲಿ ಅಷ್ಟೊಂದು ಇರೋದಿಲ್ಲ, ಶ್ರಾವಣದಲ್ಲೇ ಪ್ರಾರಂಭವಾಗೋದು. ಶ್ರಾವಣ ಪ್ರಾರಂಭ ಆಗಬೇಕು ಈ ರಾಶಿಯವರಿಗಂದ್ರೂ ಕೂಡ ಆಗಸ್ಟ್ 14ರ ನಂತರನೇ ಆಗುವಂಥದ್ದು. ತದನಂತರ ಅದರ ವಿಚಾರಗಳನ್ನು ನೋಡ್ಕೊಂಡ್ರೆ ಆಗುತ್ತೆ. ಈ ರೀತಿ ಒಂದು ವಿಶೇಷ ಒಂದು ಗ್ರಹಗಳ ವಿಸ್ತೃತ ಪ್ರಭಾವ ಈ ಒಂದು ಸಿಂಹರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಜರುಗ್ತಾ ಇದೆ. ಗುರುಜಿ, ಸಿಂಹರಾಶಿಗೆ ರಾಶಾಧಿಪತಿ ಗೋಚಾರ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ? ಅನುಕೂಲತೆಗಳು, ಲಾಭಗಳು ಏನೇನು? ನೋಡಿ, ನಾವು ಆವಾಗಲೇ ತಿಳಿಸಿದಂಗೆ ಸಿಂಹರಾಶಿಯವರಿಗೆ ವಿಶೇಷವಾದ ಆಗಸ್ಟ್ 17ನೇ ತಾರೀಕು ನಂತರ ರಾಶಾಧಿಪತಿಯ ಗೋಚಾರ ರಾಶಿಗೆ ಬರುವಂಥದ್ದು ಒಳ್ಳೆಯ ರಾಜಯೋಗ ನಿರ್ಮಾಣ ಮಾಡ್ತಿದೆ. ಅದ್ರ ಜೊತೆ ಬುಧಾದಿತ್ಯ ಯೋಗ ಕೂಡ ನಿರ್ಮಾಣ ಮಾಡುವಂಥದ್ದು. ದೇಹ ಸದೃಢವಾಗುತ್ತೆ, ಶರೀರ ಬಲಿಷ್ಠ ಆಗುತ್ತೆ, ಮನಸ್ಸು ಗಟ್ಟಿಯಾಗುತ್ತೆ, ಇಷ್ಟಾರ್ಥಗಳು ಪೂರ್ತಿಯಾಗುತ್ತೆ. ಎಲ್ಲ ವಿಚಾರಗಳಲ್ಲಿ ವಿಶೇಷವಾಗಿರುವಂಥ ಅನುಕೂಲತೆಗಳು ಸಿಗುತ್ತೆ. ಒಂದು ಖುಷಿಯ ವಿಚಾರ ವಾತಾವರಣ ನಿರ್ಮಾಣ ಆಗುತ್ತೆ. ಇನ್ನು ಸಾಮಾನ್ಯವಾಗಿ ನೋಡೋದಾದರೂ ಕೂಡ ಸಿಂಹರಾಶಿಯವರಿಗೆ ವ್ಯವಹಾರಗಳಲ್ಲಿ ತುಂಬ ಲಾಭ ತಂದು ಕೊಡುವಂಥದ್ದು, ತಂದೆ ತಾಯಿಯಿಂದ ಹೆಚ್ಚು ಪ್ರಶಂಸೆಗೆ ಒಳಗಾಗ್ತೀರಾ. ಪಿತ್ರಾರ್ಜಿತ ಆಸ್ತಿಗಳು ಕೂಡ ನಿಮಗೆ ಸಿಗುವಂಥ ಯೋಗ ಈ ತಿಂಗಳಲ್ಲಿ. ಹೊಸ ಉದ್ಯೋಗದಲ್ಲಿ ನಿಮಗೆ ಜಯಪ್ರಾಪ್ತಿ ಆಗುವಂಥದ್ದು, ಉತ್ತಮ ಪ್ರಯಾಣ ಇರುತ್ತೆ. ವಿದೇಶ ಪ್ರಯಾಣದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಪ್ರಯತ್ನ ಪಟ್ಟು ಖಂಡಿತ ಚೆನ್ನಾಗಿರುತ್ತೆ. ಅದರಲ್ಲೂ ನಮ್ಮ ಅನ್ನದಾತರು ರೈತರಿಗೆ ಉತ್ತಮವಾದ ಮಾಸ. ವ್ಯಾಪಾರ ವಹಿವಾಟುಗಳಿಗೆ ತುಂಬ ಒಳ್ಳೆಯದಾಗಿರುತ್ತೆ. 17ನೇ ತಾರೀಕು ನಂತರ ಇನ್ನೂ ಹೆಚ್ಚಾಗುತ್ತೆ. ಉದ್ಯೋಗದಲ್ಲಿ ಪಲ್ಲಟ, ಪ್ರಮೋಷನ್, ಉನ್ನತ ಸ್ಥಾನ ಸಕಾರಾತ್ಮಕವಾಗಿ ಆಗುವಂಥ ವಿಶೇಷ ಸಂತೋಷದ ಮಾಸವಾಗಿರುತ್ತೆ. ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ, ಅದರಲ್ಲೂ ಕೂಡ ಕೈಗಾರಿಕೋದ್ಯಮಿಗಳಿಗೆ ತುಂಬ ಲಾಭ. ಲೋಹ ಮತ್ತು ತೈಲದ ವ್ಯಾಪಾರಿಗಳಿಗೆ ಅಧಿಕ ಲಾಭ ಸಿಂಹರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಆಗ್ತಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುವಂಥದ್ದು. ಬಂಡವಾಳ ಹೂಡಿಕೆಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಷೇರು ವ್ಯವಹಾರಗಳಲ್ಲಿ ತುಂಬ ಇರೋರಿಗೆ ತುಂಬ ಚೆನ್ನಾಗಿ ಇನ್ವೆಸ್ಟ್ ಮಾಡಿ ಒಳ್ಳೆಯದಾಗುತ್ತೆ. ಆದರೆ ಸ್ವಲ್ಪ ರೋಗ ಭಯ ಸ್ವಲ್ಪ ಕಾಡುತ್ತೆ. ಸ್ವಲ್ಪ ಹೆಚ್ಚಾಗಿ ಆರೋಗ್ಯದ ಕಡೆ ಗಮನ ಕೊಡಿ, ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಬೇಡಿ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಮೃಷ್ಟಾಂಗ ಭೋಜನ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಅದ್ಭುತವಾಗಿರುವಂಥದ್ದು. ರಾಜಕೀಯ ಸ್ಥಾನಮಾನಗಳು
ಗಟ್ಟಿಯಾಗುತ್ತೆ, ಪದವಿ ಪ್ರಾಪ್ತಿ ಆಗುತ್ತೆ, ಮತ್ತು ವಿಶೇಷವಾಗಿ ಸರ್ಕಾರಿ ಉದ್ಯೋಗಗಳಿಗೆ ಸಹಕಾರ ಸಿಗುವಂಥದ್ದು. ಸರ್ಕಾರಿ ಉದ್ಯೋಗ ಮಾಡಬೇಕನ್ನೋರಿಗೂ ಕೂಡ ಆಲ್ರೆಡಿ ಸರ್ಕಾರಿ ಉದ್ಯೋಗದಲ್ಲಿರುವವರಿಗೂ ಕೂಡ ಅನುಕೂಲತೆ ಹೆಚ್ಚಾಗುವಂಥದ್ದು. ಮತ್ತು ಮನೋರಂಜನೆ ಹೆಚ್ಚಿನ ಆಸಕ್ತಿ ಕೊಡ್ತೀರಾ. ಕುಟುಂಬದ ಜೊತೆ ಕಾಲ ಕಳೆಯುವಂಥದ್ದು ಜಾಸ್ತಿ ಇರುತ್ತೆ. ಸಹೋದರ ಹಾಗೂ ಸಹೋದರರ ಒಂದು ಸಹಾಯ ಹಸ್ತ ಸಿಗುವಂಥದ್ದು. ದೀರ್ಘಕಾಲಿಕ ಪ್ರಯಾಣ ಇರುತ್ತೆ. ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ಮತ್ತಷ್ಟು ಅಧಿಕ ಲಾಭವಿರುವಂಥದ್ದು. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಪ್ರಾಪ್ತಿ. ಸ್ವಲ್ಪ ವಾಹನ ಚಲನೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾಕಂದರೆ ಶುಕ್ರ ನೀಚವಾದಾಗ ಒಂದು ಡಿಸಿಷನ್ ಮೇಕಿಂಗ್ ಕರೆಕ್ಟ್ ಆಗಿರೋದಿಲ್ಲ. ನಾನು ಅವಾಗಲೇ ಹೇಳ್ದಂಗೆ ಇವ್ರು ತಪ್ಪಿಲ್ಲ ಅಂದರೂ ಇವ್ರ ವೆಹಿಕಲ್ ಡೆಂಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವುದೇ ಖರೀದಿ ಮಾಡಿದ್ರು 12 ಆಗಸ್ಟ್ ನಂತರನೇ, ಅಂದರೆ ಶ್ರಾವಣ ಮಾಸದಲ್ಲೇ ಖರೀದಿ ಮಾಡಬೇಕು. ಮಾನಸಿಕವಾಗಿ ತುಂಬ ಚೆನ್ನಾಗಿರ್ತೀರ, ಎಲ್ಲವನ್ನು ಎದುರಿಸಿ ಮುನ್ನುಗ್ತೀರಾ. ಸಂತಾನಾಪೇಕ್ಷಿತ ದಂಪತಿಗಳಿಗೆ ಸ್ವಲ್ಪ ನಿಧಾನ, ನಿರಾಶೆ ಇರುತ್ತೆ. ಸ್ವಲ್ಪ ಮುಂದೂಡಿ. ಹಿರಿಯರ ಆಶೀರ್ವಾದ ಸಿಗುತ್ತೆ. ಸುಖ ಪ್ರಾಪ್ತಿ. ಶತ್ರುಗಳ ಷಡ್ಯಂತ್ರಗಳ ಬಹಳ ಇರಿದ್ರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಜೀರ್ಣಕ್ರಿಯೆಗಳು ಸ್ವಲ್ಪ ತೊಂದರೆ ಉಂಟಾದರೂ ಕೂಡ ಸಂತಾನ ಸಮಸ್ಯೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸ್ನೇಹಿತರಿಂದ ಒಳ್ಳೆಯ ಅನುಕೂಲ ಆಗುತ್ತೆ. ಮನೆಯಲ್ಲಿ ಶುಭ ಕಾರ್ಯ ಜರುಗುವಂಥದ್ದು. ವಾಹನ ಚಲನೆಯಲ್ಲಿ ಸ್ವಲ್ಪ ವಿಶೇಷ ಎಚ್ಚರಿಕೆ ಅಗತ್ಯ. ಬೆಲೆ ಬಾಳುವ ವಸ್ತು ಬಗ್ಗೆ ಗಮನ ಇರಲಿ, ಇಲ್ಲಾಂದರೆ ಕಳೆದುಕೊಳ್ಳುವಂಥ ಸಾಧ್ಯತೆ. ಜಾಗೃತೆಯಿಂದಿರಿ. ಮತ್ತು ಶನಿ ಕೂಡ ಸಪ್ತಮ ಸ್ಥಾನದಲ್ಲಿ, ಅಷ್ಟಮ ಶನಿ ಮುಕ್ತರಾಗೋದ್ರಿಂದ ತುಂಬ ಒಳ್ಳೆಯದಿರುತ್ತೆ. ಕುಜನ ಕೂಡ ರಿಸಲ್ಟ್ಸ್ ಕೂಡ ಒಳ್ಳೇದು ಕೊಡುವಂಥದ್ದು. ಮತ್ತು ಈ ಸೂರ್ಯನೊಟ್ಟಿಗೆ 17ನೇ ತಾರೀಕು ಬುಧ ಕೂಡ ಬಂದು ಸೇರೋದ್ರಿಂದ 22ಕ್ಕೆ ಬುಧ ಬಂದು ಸೇರುತ್ತೆ. 17ಕ್ಕೆ ಸ್ವರಾಶಿಗೆ ಸೂರ್ಯ ಬರುವಂಥದ್ದು ಒಂದು ಉತ್ತಮ ಅನುಭವ ನಿಮ್ಮ ಸಿಂಹರಾಶಿಯವರು ಖಂಡಿತ ಪಡೆದುಕೊಡ್ತೀರಾ. ಗುರುಜಿ, ಸಿಂಹರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಿಗೆ ಇರುವಂತಹ ಫಲಗಳೇನು ಮತ್ತು ಪರಿಹಾರ ಭಾಗಕ್ಕೆ ಏನು ಮಾಡ್ಕೊಳ್ಬೇಕು? ಮಖ ನಕ್ಷತ್ರ ಸಿಂಹರಾಶಿಯವರಿಗೆ ಮಕ್ಕಳಿಗೆ ಮತ್ತು ಹಾಗೆ ಮನೆಯ ಅಗತ್ಯತೆಗಳಿಗೆ ಸ್ವಲ್ಪ ಹೆಚ್ಚಾಗಿ ನೀವು ಖರ್ಚು ಮಾಡ್ತೀರಾ. ಪೂರ್ವ ಫಾಲ್ಗುಣಿ ನಕ್ಷತ್ರ ಸಿಂಹರಾಶಿಯವರು ನಿಮ್ಮ ಕಾರ್ಯಕ್ಷಮತೆಯಿಂದ ಎಲ್ಲರನ್ನೂ ಕೂಡ ಮೆಚ್ಚಿಸ್ತೀರಾ. ಉತ್ತರ ಫಾಲ್ಗುಣಿ ನಕ್ಷತ್ರದವರು ತರ್ಕ ಮತ್ತು ಭಾವನೆಗಳ ನಡುವೆ ಸಮತೋಲನ ಕಾಯ್ದುಕೊಂಡ್ರೆ ನಿಮಗೆ ಇರುವ ಸಂಬಂಧಗಳಲ್ಲಿ ಸ್ಥಿರತೆ ಈ ಒಂದು ತಿಂಗಳಲ್ಲಿ ಕಂಡುಬರುತ್ತೆ. ಪರಿಹಾರಗಳಿಷ್ಟೇ: ಸಿಹಿ ಹಂಚಿ, ಅದರಲ್ಲೂ ವಿಶೇಷವಾಗಿ ಹಾಲಿನ ಪದಾರ್ಥದಿಂದ ತಯಾರಿಸಿದ ಸಿಹಿಯನ್ನು ಚಿಕ್ಕ ಮಕ್ಕಳಿಗೆ ನೀಡಿ. ಕೆಂಪು ಸೀರೆಯನ್ನು ಅಥವಾ ಶಾಲನ್ನು ದುರ್ಗಾ ಮಾತೆಗೆ ಅರ್ಪಿಸಿ ದುರ್ಗಾ ದೇವಸ್ಥಾನದಲ್ಲಿ ನೀಡಿ. ಮತ್ತು ತಾವು ವ್ಯಾಪಾರಸ್ಥರಾಗಿದ್ದರೆ ಒಂದು ಲಾಕರ್ ಮುಂದ್ಗಡೆ ನಿಂತ್ಕೊಂಡು, ಅಥವಾ ತಾವು ಉದ್ಯೋಗದಲ್ಲಿದ್ದರೆ ನಿಮ್ಮ ಆಫೀಸ್ ಒಂದು ಟೇಬಲ್ ಮುಂದೆ ಕೂತ್ಕೊಂಡು ಈ ಮಂತ್ರವನ್ನು 11 ಬಾರಿ ಜಪ ಮಾಡಿ. ಇದರಿಂದ ಒಳ್ಳೆಯದಾಗುತ್ತೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಸಿದ್ಧಲಕ್ಷ್ಮಿಯೈ ನಮಃ ಅಂತ ಬರುತ್ತೆ. ಇನ್ನೊಂದು ಸತಿ ಹೇಳ್ತೀನಿ, ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಸಿದ್ಧಲಕ್ಷ್ಮಿಯೈ ನಮಃ ಅಂತ. ಇದನ್ನು 11 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಸಿಂಹರಾಶಿಯವರ ಒಂದು ಕಂಪ್ಲೀಟ್ ಮಾಸ ಭವಿಷ್ಯ ಹೇಗಿದೆ ಆಗಸ್ಟ್ ತಿಂಗಳಲ್ಲಿ ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಶಿಖರೆ ಬಹುಮುಖ್ಯವಾಗಿ ಇವತ್ತಿನ ದಿನದ ಪಂಚಾಂಗ ತಿಥಿಯನ್ನ ಗುರುಜಿಗಳು ತಿಳಿಸ್ಕೊಡ್ತಾರೆ. 24 ಜುಲೈ 2026 ದಶಮಿ ತಿಥಿ ಶುಕ್ಲ ಪಕ್ಷ, ಶುಕ್ಲ ಯೋಗ ಗರಜಕರಣವಾಗಿರುವಂಥದ್ದು. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 4 ನಿಮಿಷ ಸೂರ್ಯೋದಯ ಆದರೆ 6 ಗಂಟೆ 47 ನಿಮಿಷಕ್ಕೆ ಸೂರ್ಯಾಸ್ತ ಆಗುತ್ತೆ. ಮುಹೂರ್ತ ಭಾಗದಲ್ಲಿ 10 ಗಂಟೆ 51 ನಿಮಿಷಕ್ಕೆ ಒಂದು ರಾಹುಕಾಲ ಪ್ರಾರಂಭ ಆದರೆ 12 ಗಂಟೆ 26 ನಿಮಿಷಕ್ಕೆ ಮುಗಿಯುವಂಥದ್ದು. ಗುಳಿಕ ಕಾಲ 7 ಗಂಟೆ 40 ನಿಮಿಷದಿಂದ 9 ಗಂಟೆ 15 ನಿಮಿಷ. ಯಮಗಂಡ ಕಾಲ 3 ಗಂಟೆ 37 ನಿಮಿಷದಿಂದ 5 ಗಂಟೆ 12 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ 12 ಗಂಟೆ 1 ನಿಮಿಷದಿಂದ 12 ಗಂಟೆ 52 ನಿಮಿಷ ಆಗಿರುವಂಥದ್ದು. ಗುರುಜಿ, ಇವತ್ತಿನ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ನಿಮ್ಮ ಶಾಂತತೆ ಕಾಪಾಡಿಕೊಳ್ಳುವ ಸಹಾಯ ಮಾಡುವ ಚಟುವಟಿಕೆಗಳು ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಾ. ಇಂದು ನಿಮ್ಮ ಮನೆಯಿಂದ ಹೊರಗಡೆ ಹೋಗುವಾಗ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ಹೋಗಿ, ಇದರಿಂದ ನಿಮಗೆ ಹಣದ ಲಾಭ ಸಿಗುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನಗು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿರೋದ್ರಿಂದ ನಕ್ಕು ಬಿಡಿ. ನಿಮ್ಮ ಹಿಂದಿನ ಸಾಲವನ್ನು ಇಂದಿನವರೆಗೂ ಮರುಪಾವತಿ ಮಾಡದೇ ಇರುವ ನಿಮ್ಮ ಸಂಬಂಧಿಕರಿಗೆ ಯಾವುದೇ ರೀತಿ ಸಾಲ ಕೊಡಬೇಡಿ. ಮಿಥುನ ರಾಶಿಯವರಿಗೆ ಶುಕ್ರವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ನೀವು ಭಯವೆಂಬ ದೈತ್ಯನ ಜೊತೆ ಹೋರಾಡಲು ಸಿದ್ಧವಾಗುತ್ತಿದ್ದ ಹಾಗೆ ನಿಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿ ರೂಪಿಸಿಕೊಳ್ಳುತ್ತೀರಾ. ಇಲ್ಲದಲ್ಲಿ ನೀವು ಒಬ್ಬ ರಾಕ್ಷಸಿಗೆ ಒಬ್ಬ ಜಡ ಹಾಗೂ ನಿಷ್ಕೃತೆಯಿಂದ ಬಲಿಯಾಗ್ತೀರಾ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ತಿಳಿಯೋಣ. ಯಶಸ್ಸು ಹತ್ತಿರವಿರುವಂತೆ ತೋರಿದರೂ ಸಹ ಶಕ್ತಿ ಕುಂಠಿತವಾಗುತ್ತೆ. ಗಡಿಬಿಡಿ ನಿರ್ಧಾರಗಳು ಕೈಗೊಳ್ಳಬೇಡಿ. ವಿಶೇಷವಾಗಿ ಪ್ರಮುಖ ಹಣಕಾಸಿನ ವ್ಯವಹಾರಗಳ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಇರಿ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಇಂದು ನೀವು ನಿಮ್ಮ ಆರೋಗ್ಯ ಮತ್ತು ನೋಟವನ್ನು ಸುಧಾರಿಸಲು ಕೆಲಸ ಮಾಡಲು ಸಾಕಷ್ಟು ಸಮಯ ಹೊಂದಿರ್ತೀರಾ. ಜೀವನದ ವಾಹನವನ್ನು ಚೆನ್ನಾಗಿ ಚಲಾಯಿಸಲು ಬಯಸ್ತಿದ್ರೆ ಇಂದು ನೀವು ಹಣದ ಬಗ್ಗೆ ವಿಶೇಷವಾಗಿ ಗಮನ ಹರಿಸಬೇಕು. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ಧ್ಯಾನ ನಿಮಗೆ ಪರಿಹಾರ ತರುತ್ತೆ. ನಿಮ್ಮ ಸಮರ್ಪಣೆ ಮತ್ತು ಶ್ರಮವನ್ನು ಗಮನಿಸಲಾಗುತ್ತೆ. ಇಂದು ನೀವು ಸ್ವಲ್ಪ ಆರ್ಥಿಕ ಪ್ರತಿಫಲವನ್ನು ಕೂಡ ಕಾಣ್ತೀರಾ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿ.
ನಿರಾಶಾದಾಯಕ ಮನೋಭಾವವು ಕೇವಲ ನಿಮ್ಮ ಅವಕಾಶಗಳನ್ನು ಸೀಮಿತಗೊಳಿಸುವುದಷ್ಟೇ ಅಲ್ಲದೆ ದೇಹದ ಸಾಮರಸ್ಯವನ್ನು ಕೂಡ ಭಂಗಪಡಿಸುವಂಥದ್ದು. ಅವುಗಳನ್ನು ನೀವು ತಡೆಯಬೇಕು. ಅದರಿಂದ ದಿನ ಚೆನ್ನಾಗಿರುತ್ತೆ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನಿಮ್ಮ ಚೈತನ್ಯವನ್ನು ಹೆಚ್ಚಿಸಲು ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಕಾಶಮಾನವಾದ ಸುಂದರ ಮತ್ತು ಅದ್ಭುತವಾದ ಚಿತ್ರವನ್ನು ಕಲ್ಪಿಸಿಕೊಳ್ಳಿ. ಇದರಿಂದ ದಿನ ಚೆನ್ನಾಗಿರುತ್ತೆ. ಧನುರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ಹೆದರಿಕೆ ನಿಮ್ಮ ಸಂತೋಷವನ್ನು ಹಾಳುಗೊಡಬಹುದು. ನೀವು ನಿಮ್ಮ ಆಲೋಚನೆಗಳನ್ನು ಮತ್ತು ಕಲ್ಪನೆಯ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಬೇಕು. ಮಕರ ರಾಶಿಯವರಿಗೆ ಶುಕ್ರವಾರದ ದಿನ ಭವಿಷ್ಯ ಏನಿದೆ ತಿಳಿಯೋಣ. ಆಹಾರದ ಸ್ವಾದ ಉಪ್ಪಿನಿಂದ ಬರುವಂತೆ ಅತೃಪ್ತಿ ಇದ್ದಾಗಲೇ ನಿಮ್ಮ ಸಂತೋಷದ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ತೀರಿ. ನಿಮ್ಮ ರಾಶಿ ಚಕ್ರದ ಇವತ್ತಿನ ಉದ್ಯಮಿಗಳಾಗಿರ್ಬೋದು ನಿಮ್ಮ ಬಳಿ ಹಣವನ್ನು ಹೆಚ್ಚಾಗಿ ಕೇಳ್ತಾರೆ. ಮಕರ ರಾಶಿ ನಂತರ ಮುಂದಿನ ರಾಶಿ ಕುಂಭ ರಾಶಿ. ನೀವು ಹಣಕಾಸಿನ ಲಾಭ ತರುವ ಅದ್ಭುತವಾದ ಹೊಸ ಕಲ್ಪನೆಗಳನ್ನು ಪ್ರಸ್ತುತಪಡಿಸ್ತೀರಿ. ವಾದಗಳು ಮತ್ತು ಜಗಳಗಳು ಇತರರ ಜೊತೆ ಅನಾವಶ್ಯಕವಾಗಿ ದೋಷ ಕಂಡುಹಿಡಿಯುವುದನ್ನು ತಪ್ಪಿಸಿ. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಇಂದು ಹಿಂದಿನ ಕೆಟ್ಟ ನಿರ್ಧಾರಗಳು ಹತಾಶೆ ಮತ್ತು ಮಾನಸಿಕ ಪ್ರಕ್ಷುಬ್ಧಕ್ಕೆ ಕಾರಣವಾಗಬಹುದು. ನೀವು ಮುಂದೇನು ಮಾಡಬೇಕೆಂದು ನಿರ್ಧರಿಸಲಾಗದೆ ಇವತ್ತು ಸಿಲುಕಿ ಹಾಕೋಬಹುದು. ಇದರಿಂದ ಮಾನಸಿಕ ಒತ್ತಡ ಉಂಟಾಗುತ್ತೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯವಾಗಿದೆ. ಪ್ರಶ್ನಾ ಸಮಯ ಭಾಗದಲ್ಲಿ ವಾಟ್ಸಪ್ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನು ನಾವಿವಾಗ ತೆಗೆದುಕೊಳ್ತಾ ಇದ್ದೀವಿ. ಗುರುಜಿ ತಗೊಳ್ಬಹುದಾ? ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ಆನಂದ್. ಜನ್ಮ ದಿನಾಂಕ 3/6/98. 3/6/98. ಹೌದು. ಜನ್ಮ ಸಮಯ ಬಂದು 2:30 ಮಧ್ಯಾಹ್ನ. ಓಕೆ. ಹುಟ್ಟಿರುವಂತಹ ಸ್ಥಳ ಬಾಗಲಕೋಟೆ. ಓಕೆ. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಬಿಸ್ನೆಸ್ ಗ್ರೋತ್ ಬಗ್ಗೆ ಪ್ರಶ್ನೆಯನ್ನ ಕೇಳಿ ಗುರೂಜಿಗಳ ಬಳಿ ಅಂತ ಹೇಳಿ ಪ್ರಶ್ನೆಯನ್ನ ಕಳುಹಿಸಿದ್ದಾರೆ ಗುರೂಜಿ. ಸೊ ಇಲ್ಲಿ ಇವರು ಕಳಿಸಿರುವಂಥ ಪ್ರಶ್ನೆ ಆನಂದ್ ಅವ್ರ ಪ್ರಶ್ನೆ ಕಳಿಸಿದ್ದಾರೆ. ಸೊ ಇವ್ರ ವಿಚಾರದಲ್ಲಿ ನೋಡ್ಬೇಕಂತಂದ್ರೆ ಹುಟ್ಟಿರುವಂಥದ್ದು ಮಂಗಳವಾರ, ಚಿತ್ತಾ ನಕ್ಷತ್ರ ಅಂತ ಹೇಳ್ತೀವಿ. ರಾಶಿಯ ವಿಚಾರದಲ್ಲಿ ತುಲಾ ರಾಶಿ, ಮಕರ ಲಗ್ನದ ಜಾತಕ ಅಂತ ಹೇಳ್ತೀವಿ. ನೋಡಿ, ಯಾವುದೇ ಒಂದು ಜಾತಕದಲ್ಲಿ ಬಿಸ್ನೆಸ್ ಗ್ರೋತ್ ಅಂತ ತಗೊಂಡಾಗ ದಶಮ ಸ್ಥಾನ ತುಂಬ ಮುಖ್ಯವಾಗುತ್ತೆ. ಜಾಬ್ಗೆ ನಾವು ಷಷ್ಠ ಭಾವ ನೋಡಿದ್ರೆ 10ನೇ ಮನೆ ಬಿಸ್ನೆಸ್ಗೆ ತುಂಬ ಒಳ್ಳೆಯದಾಗುತ್ತೆ. ಆದರೆ ದ್ವಿತೀಯ ಭಾವದಲ್ಲಿ ರಾಹು, 10ನೇ ಮನೆಯಲ್ಲಿ ಚಂದ್ರ ಇರುವಂಥದ್ದು. ಸೊ 10ನೇ ಮನೆ ಚಂದ್ರ ಇವರಿಗೆ ಆದಷ್ಟು ಚಂದ್ರ ಬಂದು ಲಿಕ್ವಿಡ್ ಬಿಸ್ನೆಸ್ನ ಸೂಚಿಸುತ್ತೆ, ಫುಡ್ ಬಿಸ್ನೆಸ್ನ ಸೂಚಿಸುತ್ತೆ. ಸೊ ಇವರೇನಾದರೂ ಡೈರಿ ಉದ್ಯಮದಲ್ಲಿದ್ದರೆ ಅಥವಾ ಇವರೇನಾದರೂ ಹೋಟೆಲ್ ಇಂಡಸ್ಟ್ರಿಯಲ್ಲಿದ್ದರೆ ತುಂಬ ಚೆನ್ನಾಗಾಗುತ್ತೆ. ಅವ್ರೇನಾದರೂ ಮೆನ್ಷನ್ ಮಾಡಿಲ್ವಲ್ಲ ಯಾವ ಬಿಸ್ನೆಸ್ಸಲ್ಲಿ. ಸೊ ಆದರೆ ಈ ಬಿಸ್ನೆಸ್ಸಲ್ಲಿದ್ದರೆ ತುಂಬ ಒಳ್ಳೆಯದು. ಇಲ್ಲ ಬಿಸ್ನೆಸ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಅಥವಾ ಇದು ಬಿಟ್ಟು ಬೇರೆ ಯಾವುದೇ ಬಿಸ್ನೆಸ್ಸಲ್ಲಿದ್ದರೂ ಕೂಡ ನಿಮಗೆ ಈಗ ನಡೀತಿರುವ ದಶಾಭುಕ್ತಿ ಪ್ರಸ್ತುತವಾಗಿ ಮಂಗಳ ದಶೆ ಚಂದ್ರ ಭುಕ್ತಿನೇ ನಡೀತಾ ಇದೆ. ಆದಷ್ಟು ಈ ಮಂಗಳ ದಶೆ ಮುಗಿದು ಮುಂದೆ ಬರುವಂಥ ರಾಹು ದಶೆನಲ್ಲಿ ತುಂಬ ಚೆನ್ನಾಗಾಗುತ್ತೆ. ಆ ರಾಹು ದಶೆನಲ್ಲಿ ಸ್ವಲ್ಪ ನೆಗೆಟಿವ್ ಅಂದರೆ ಏರುಪೇರುಗಳು ಜಾಸ್ತಿ ಕೊಡುತ್ತೆ. ಅಲ್ಲಿ ಸಮಾಧಾನವಾಗಿರಿ. ಸ್ವಲ್ಪ ರಾಹು ದಶೆನಲ್ಲಿ ಚೆನ್ನಾಗಾಗುತ್ತೆ. ಸ್ವಲ್ಪ ಇನ್ನೂ ಹೆಚ್ಚು ಬಿಸ್ನೆಸ್ನ ಬೂಸ್ಟ್ ಮಾಡ್ಕೊಳ್ಳಲು ಆದಷ್ಟು ಒಂದು ಏನಂದರೆ ಒಂದು ದಕ್ಷಿಣಾಮೂರ್ತಿ ಹೋಮ ಮಾಡಿಸುವಂಥದ್ದು ಅಥವಾ ಗುರು ಭಗವಾನರ ಹೋಮ ಮಾಡಿಸುವಂಥದ್ದು ಮತ್ತು ಬೆಲ್ಲಗೆ ಮಧ್ಯದ ಬೆರಳಲ್ಲಿ ಒಂದು ನೀಲಮಣಿ ಹರಳನ್ನು ಧರಿಸುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ವರ್ಷ ಜನವರಿಯಿಂದ ಬಿಸ್ನೆಸ್ಸಲ್ಲಿ ತುಂಬ ಇಂಪ್ರೂವ್ಮೆಂಟ್ ಇವ್ರು ಕಾಣ್ತಾರೆ. ಗುರುಜಿ ಮತ್ತೊಂದು ಪ್ರಶ್ನೆ ಶಿಲ್ಪ ಅಂತ ಹೇಳಿ ಕಳಿಸಿದ್ದಾರೆ. ಇವರ ಜನ್ಮ ದಿನಾಂಕ 30/9/99. 30/09/1999. ಹೌದು. ಹುಟ್ಟಿರುವಂತಹ ಸಮಯ 3:30 ಗಂಟೆ ಮಧ್ಯಾಹ್ನ. ಹುಟ್ಟಿರುವಂತಹ ಸ್ಥಳ ಹುಬ್ಳಿ. ಇವರು ಚೈಲ್ಡ್ ಬರ್ತ್ ಇಶ್ಯೂಸ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ಮ್ಯಾರೇಜ್ ಆಗಿದೆ, ಸೊ ಮದುವೆ ಇನ್ನೂ ಆಗಿಲ್ಲ. ಲೈಕ್ ಮ್ಯಾರೇಜ್ ಆಗಿದೆ, ಮಕ್ಕಳಿನ್ನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇವರ ಜಾತಕದ ವಿಚಾರದಲ್ಲಿ ನೋಡುವಂಥದ್ದು ಇದಕ್ಕೆ ಹೆಣ್ಣು ಗಂಡಿನ ಜಾತಕ ಎರಡೂ ಬೇಕಾಗುತ್ತೆ. ಆದರೆ ಇವ್ರದ್ದು ಒಂದೇ ವಿಚಾರದಲ್ಲಿ ನೋಡೋದಾದರೆ ಗುರುವಾರ ಹುಟ್ಟಿದ್ದು, ರೋಹಿಣಿ ನಕ್ಷತ್ರ ಮತ್ತು ವಿಶೇಷವಾಗಿ ವೃಷಭ ರಾಶಿ ಇರುವಂಥದ್ದು. ಪಂಚಮ ಸ್ಥಾನ ಮಕ್ಕಳ ಸ್ಥಾನ ಅಂತ ಹೇಳ್ತೀವಿ. ಪಂಚಮದಲ್ಲಿ ಚಂದ್ರ ಇದ್ದಾಗ ತುಂಬ ಒಳ್ಳೆಯ ಫಲಗಳು ಕೊಡಬೇಕು. ಆದರೆ ಪಂಚಮಾಧಿಪತಿ ಶುಕ್ರ ಜಾತಕದಲ್ಲಿ ಅಷ್ಟೊಂದು ಪ್ರಬಲವಾಗಿಲ್ಲ, ಅಷ್ಟಮ ಭಾವದಲ್ಲಿರೋದ್ರಿಂದ ಸ್ವಲ್ಪ ಈ ಗರ್ಭಧಾರಣೆಗೆ ಸ್ವಲ್ಪ ನಿಧಾನ ಆಗ್ತಿರ್ಬೋದು. ರಾಹು ದಶೆ ಬೇರೆ ನಡೀತಿದೆ. ಪಿತೃದೋಷ ಇರೋದ್ರಿಂದ ಪಿತೃದೋಷಕ್ಕೆ ಏನಾದರೂ ಪರಿಹಾರ ಮಾಡ್ಕೊಂಡಿದ್ರೆಲ್ಲ ಚೆಕ್ ಮಾಡಿಸಿ, ಇಲ್ಲಾಂದ್ರೆ ಪಿತೃದೋಷ ಪರಿಹಾರ ಮಾಡ್ಕೊಳ್ಳಿ. ವಿಶೇಷವಾಗಿ ಗೋಕರ್ಣ ಅಥವಾ ಶ್ರೀರಂಗಪಟ್ಟಣ ನದಿ ತೀರದಲ್ಲಿ ಅಥವಾ ಸಮುದ್ರ ತೀರದಲ್ಲಿ ಅದನ್ನು ಮಾಡಿಸ್ಕೊಳ್ಳಿ. ಆದಷ್ಟು ಸಂತಾನ ಗೋಪಾಲ ಸ್ವಾಮಿ ಮಂತ್ರನ ಹೇಳ್ಕೊಳ್ಳಿ. ಎರಡು ಪರಿಹಾರ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಆದಷ್ಟು ಒಂದು ಮಕ್ಕಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಅದ್ರ ಜೊತೆಯಲ್ಲಿ ಸಂಗಾತಿಯ ಒಂದು ಇವರು ಏನು ಹಸ್ಬೆಂಡ್ ಚಾರ್ಟ್ಸು ಕೂಡ ನೆಕ್ಸ್ಟ್ ಇದರಲ್ಲಿ ಕಳಿಸ್ಕೊಟ್ರೆ ಎಪಿಸೋಡ್ಸಲ್ಲಿ ನಾವು ಅದನ್ನು ಡಿಸ್ಕಷನ್ ಮಾಡಿ ಇನ್ನೂ ಕರೆಕ್ಟಾಗಿ ತಿಳಿಸ್ಕೊಡ್ಬೋದು. ಆನಂದ್ ಮತ್ತೆ ಶಿಲ್ಪ ಅವರು ಕಳಿಸಿರುವಂತಹ ಪ್ರಶ್ನೆಗಳಿಗೆ ಗುರೂಜಿಗಳು ಇವತ್ತು ಉತ್ತರವನ್ನು ನೀಡಿದ್ದಾರೆ. ಗುರೂಜಿಗಳು ಏನು ತಿಳಿಸಿದ್ದಾರೆ ಕರೆಕ್ಟಾಗಿ ಅದನ್ನು ಮಾಡ್ಕೊಳ್ಳಿ. ಗುರೂಜಿಗಳ ಬಳಿ ನೀವು ಮತ್ತಷ್ಟು ಮಾತನಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋವಂತಹ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ. ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಒಂದು ಸಿಂಹ ರಾಶಿಗೆ ಸಂಬಂಧಪಟ್ಟಂತೆ ಭವಿಷ್ಯವಾಣಿಯನ್ನು ಆಗಸ್ಟ್ ತಿಂಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಮತ್ತು ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇವತ್ತಿನ ಒಂದು ದಿನ ಭವಿಷ್ಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ. ಧನ್ಯವಾದಗಳು. ಲೋಕ ಸಮಸ್ತೋ ಸುಖಿನೋ ಭವಂತು. ವೀಕ್ಷಕರ, ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ.